ಸೊ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ಈ ವಿಡಿಯೋನಲ್ಲಿ ಯಾವ ರೀತಿ ಅಂತ ಎಚ್ ಡಿ ಪಿಕ್ಚರ್ಸ್ನ ಯಾವ ರೀತಿ ಡೌನ್ಲೋಡ್ ಮಾಡಿಕೊಂಡು ಎನ್ಲಾರ್ಜ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಎನ್ಲಾರ್ಜ್ ಮಾಡ್ಕೊಳ್ಳೋಕ್ಕೆ ಯಾವುದು ಬೆಸ್ಟ್ ಕ್ವಾಲಿಟಿ ಆ್ಯಪ್ ಅಂತ ಹೇಳ್ಕೊಡ್ತೀನಿ, ಓಕೆನಾ. ಸೊ ಫಸ್ಟ್ ಆಫ್ ಆಲ್ ನೀವು ಕ್ರೋಮ್ ಬ್ರೌಸರ್ಗೆ ಹೋಗಿ. ಸೊ ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಮಾಡಿ, ಓಕೆನಾ. ಓಕೆ, ಒಂದು ಸೆಕೆಂಡ್, ನಾನು ನ್ಯೂ ಟ್ಯಾಬ್ ತೊಗೊಳ್ತೀನಿ. ಓಕೆ, ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಮಾಡಿ ನಿಮ್ಗೆ ಯಾವ ಪಿಕ್ಚರ್ ಬೇಕೋ ಅದು. ನಾನು ಯಶ್ ರಾಧಿಕಾ ಅಂತ ಸರ್ಚ್ ಮಾಡ್ತೀನಿ. ಓಕೆ, ಯಶ್ ರಾಧಿಕಾ ಅಂತ ಸರ್ಚ್ ಮಾಡಿದೆ. ಇವಾಗ ಇಮೇಜಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ಇರೋವಂಥ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಮತ್ತು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಬರುತ್ತೆ ನೋಡಿ, ಇಲ್ಲಿದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ಇದು ಡೆಸ್ಕ್ಟಾಪ್ ಸೈಟ್ಗೆ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ನಿಮ್ಗೆ ಇಷ್ಟ ಆಗೋವಂಥ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ನಾನು ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿದೆ ಆ್ಯಂಡ್ ಕೆಳಗಡೆ ಹೋಗ್ತೀನಿ. ನನಗೆ ಈ ಇಮೇಜ್ ಬೇಡ, ಓಕೆ, ಬೇರೆ ಸರ್ಚ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ನೋಡಿ, ಹೀಗೆ ಸ್ಕ್ರೋಲ್ ಅಪ್ ಮಾಡ್ತಾ ಹೋಗಿ. ಅಂದರೆ ತುಂಬ ಪಿಕ್ಚರ್ಸ್ ಸಿಗುತ್ತೆ, ಓಕೆನಾ. ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾನಲ್ಲೂ ಅಪ್ಲೋಡ್ ಆಗಿರೋಂಥ ಪಿಕ್ಚರ್ಸು ಇಲ್ಲಿ ಸಿಗುತ್ತೆ. ಓಕೆ, ಸೊ ನಾನು ಯಾವುದಂದರೆ ಓಕೆ, ಈ ಇಮೇಜ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಪಿಕ್ಸಲ್ಸ್ ನೋಡ್ಕೊಳ್ಳಿ ಫಸ್ಟು. ಇಲ್ಲಿ ಪಿಕ್ಸಲ್ಸ್ ಎಷ್ಟಿದೆ ತೋರಿಸ್ತೀನಿ, ಜೂಮ್ ಮಾಡಿ. 800x450. ಸೊ ನಾರ್ಮಲ್ ಕ್ವಾಲಿಟಿದಿದೆ, ಅಷ್ಟು ಚೆನ್ನಾಗಿ ಕ್ವಾಲಿಟಿ ಇಲ್ಲ. ಸೊ ಇಮೇಜ್ ಕ್ವಾಲಿಟಿ ನೋಡಿ. ಓಕೆ, ಇದು ಕೂಡ ಒಂದು ಲೆವೆಲಲ್ಲಿ ನಾರ್ಮಲ್ ಇದೆ. ಓಕೆ, ಇದು ಡೌನ್ಲೋಡ್ ಮಾಡ್ಕೊಳ್ಳಿ, ನಾನು ಮಾಡ್ಕೊಳ್ತೀನಿ. ನಿಮ್ಗೆ ಯಾವ್ದು ಕ್ವಾಲಿಟಿ ಚೆನ್ನಾಗಿ ಅನಿಸುತ್ತೆ ಆ ಪಿಕ್ಸಲ್ಸ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಕ್ಲೋಸ್ ಮಾಡ್ಕೊಳ್ಳಿ, ಓಕೆನಾ. ಡೌನ್ಲೋಡ್ ಆಗಿರುತ್ತೆ. ಇವಾಗ ಪ್ಲೇಸ್ಟೋರ್ಗೆ ಹೋಗ್ಬಿಡಿ, ಓಕೆನಾ. ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿ ರೀಮಿನಿ, ಓಕೆನಾ. ರೀಮಿನಿ ಅಂತ ಸರ್ಚ್ ಮಾಡಿ, ಇದೆ. ಓಕೆ, ಆಲ್ರೆಡಿ ಇನ್ಸ್ಟಾಲ್ ಇದೆ. ನಾನು ಬೀಟಾ ವರ್ಷನ್ ಕೂಡ ಜಾಯ್ನ್ ಇದ್ದೀನಿ. ಸೊ ಇವಾಗ ಏನು ಮಾಡ್ತೀನಿ, ರೀಮಿನಿ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ಸ್ಕಿಪ್ ಈ ರೀತಿ ಬರುತ್ತೆ. ಫಸ್ಟಿಗೆ ಇಂಟರ್ಫೇಸ್ ಓಪನ್ ಮಾಡಿದ ತಕ್ಷಣ ಇವಾಗ ಸ್ಕಿಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫೇಸ್ಬುಕ್ ಅಥವಾ ಗೂಗಲಿಂದ ವೆರಿಫೈ ಮಾಡ್ಕೊಳ್ಳಿ. ನಾನು ಗೂಗಲಿಂದ ಮಾಡ್ಕೊಳ್ತೀನಿ, ಓಕೆನಾ. ಅಕೌಂಟ್ಸ್ನ ಹೈಡ್ ಮಾಡಿರ್ತೀನಿ. ಸೊ ವೆರಿಫೈ ಆಯಿತು, ವೆರಿಫೈ ಆಗುತ್ತೆ ಈ ರೀತಿ. ಇದಾದ ತಕ್ಷಣ ಈ ರೀತಿ ಬರುತ್ತೆ. ಡೈಲಿ 10 ಕಾರ್ಡ್ ಸಿಗುತ್ತೆ ಫ್ರೀಯಾಗಿ. ಎನ್ಎನ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿರೋದು ಫಸ್ಟು ಯೂಸ್ ಇಟ್ ಅಂತ ಕ್ಲಿಕ್ ಮಾಡಿ. ಸೊ ಇವಾಗ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಇಮೇಜ್ ಕ್ವಾಲಿಟಿ ನೋಡಿ, ಅಷ್ಟು ಚೆನ್ನಾಗಿಲ್ಲ, ಓಕೆನಾ. ಅಷ್ಟು ಚೆನ್ನಾಗಿಲ್ಲ ನೋಡಿ. ಜೂಮ್ ಮಾಡಿದ್ರೆ ಈಗ ಕಾಣುತ್ತೆ. ಸೊ ಇದನ್ನು ಎನ್ಲಾರ್ಜ್ ಮಾಡ್ಕೊಳ್ಳೋಕ್ಕೆ ಬಿಟ್ಬಿಡಿ. ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಮಿಡಲಲ್ಲಿ ಪ್ರೊಸೆಸಿಂಗ್ ಟೈಮಲ್ಲಿ, ಓಕೆನಾ. ಜಸ್ಟ್ ಅಷ್ಟೇ, ಒಂದು 10 to 15 ಸೆಕೆಂಡ್ಸ್ ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಓಕೆನಾ. ಸೊ ಗೈಸ್, ಇವಾಗ ಇಮೇಜ್ ಎನ್ಲಾರ್ಜ್ ಆಗಿ ಸಿಕ್ತು. ಸೊ ಇವಾಗ ಇಲ್ಲಿ ಮಿಡಲಲ್ಲಿ ಒಂದು ಲೈನ್ ನೋಡ್ಬೋದು. ಇದು ಓಲ್ಡ್ದು, ಈ ಕಡೆ ಸೈಡ್ ಇರೋದು. ಈ ಲೈನ್ಸ್ ಲೆಫ್ಟ್ ಸೈಡಲ್ಲಿ ಇರೋದು ಬಿಫೋರ್ದು, ರೈಟ್ ಸೈಡಲ್ಲಿರೋದು ಆಫ್ಟರ್ದು ನೋಡ್ಬೋದು. ಇವಾಗ ಕ್ವಾಲಿಟಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಾ, ಇಷ್ಟು ಕ್ಲಿಯರ್ ಆಯಿತು ಇಮೇಜು, ಓಕೆನಾ. ಇದನ್ನು ಏನು ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಸ್ಮಾಲ್ ಅಷ್ಟೇ, 2-3 ಸೆಕೆಂಡ್ಸ್ದು. ಅದಾದಮೇಲೆ ಇಲ್ಲಿ ಮೇಲ್ಗಡೆ ಇರೋಂಥ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ. ಇವಾಗ ಅಪ್ಲಿಕೇಶನ್ ಕ್ಲೋಸ್ ಮಾಡ್ತೀನಿ. ಇವಾಗ ಏನು ಮಾಡಿ ಅಂದರೆ ನಿಮ್ಮ ಫೋಟೋಸ್ ಗ್ಯಾಲರಿಗೆ ಹೋಗಿ, ಓಕೆ, ಗ್ಯಾಲರಿಗೆ ಹೋಗಿ ಅಲ್ಲಿಂದ ಅದು ಎನ್ಲಾರ್ಜ್ ಆಗಿರೋ ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಲೈಟ್ ರೂಮ್ಗೆ ಹಾಕಿ, ಓಕೆನಾ. ಲೈಟ್ ರೂಮ್ ಆ್ಯಪ್, ಇವೆಲ್ಲ ಅಪ್ಲಿಕೇಶನ್ ಲಿಂಕ್ಸು ಟೆಲಿಗ್ರಾಮಲ್ಲಿ ಸಿಗುತ್ತೆ, ಓಕೆನಾ. ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದಾದ ತಕ್ಷಣ ನಾನು ಏನು ಮಾಡ್ತೀನಿ, ಇವಾಗ ಲೈಟ್ ರೂಮ್ನ ಓಪನ್ ಮಾಡ್ಕೊಳ್ತೀನಿ. ಆಲ್ ಇಮೇಜಸ್ ಮೇಲೆ ಹೋಗ್ತೀನಿ. ಸೊ ಇಲ್ಲಿ ಇದಿದೆ, ಯಶ್ ರಾಧಿಕಾಸ್ ಪಿಕ್ಚರ್ ಇಲ್ಲಿದೆ. ಸೊ ಇದು ಇಷ್ಟು ಕ್ವಾಲಿಟಿಯಾಗಿ ಬಂದಿದೆ, ಓಕೆನಾ. ಇಷ್ಟು ಸಖತ್ ಕ್ವಾಲಿಟಿಯಾಗಿ ಬಂದಿದೆ, ಓಕೆನಾ. 4K ಇಮೇಜು. ಸೊ ಡೈರೆಕ್ಟಾಗಿ DSLR ಕ್ಯಾಮ್ರಾಯಿಂದ ತೆಗೆದಿರೋ ಥರ ಬಂದಿದೆ, ಡಿಜಿಟಲ್ ಕ್ಯಾಮ್ರಾಯಿಂದ. ಸೊ ಇವಾಗ ಏನು ಮಾಡಿ, ಈ ಆಟೋ ಮೇಲೆ ಕ್ಲಿಕ್ ಮಾಡಿ. ಸೊ ಆಟೋ ಫೆಟ್ಚ್ ಆಗುತ್ತೆ. ಅದಾದಮೇಲೆ ಲೈಟ್ ಮೇಲೆ ಕ್ಲಿಕ್ ಮಾಡಿ ಶಾಡೋನ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಬನ್ನಿ ಲೈಟ್ಸಲ್ಲಿ, ಓಕೆನಾ, ಇದು ಕಲರು. ಅದಾದಮೇಲೆ ಕೆಳಗಡೆ ಹೋಗಿ ಸ್ಯಾಚುರೇಷನ್ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಅದಾದಮೇಲೆ ಮಿಕ್ಸ್ ಟೂಲ್ಗೆ ಹೋಗಿ ಕಲರ್ನ ಗ್ರೇಡಿಂಗ್ ಮಾಡ್ಕೊಳ್ಳಿ, ಓಕೆನಾ. ಇಮೇಜಲ್ಲಿರೋ ಕಲರ್ಸ್ ಮಾತ್ರ ಚೇಂಜ್ ಆಗೋದು ಇಲ್ಲಿ ಕೆಳಗಡೆ, ಬೇರೆ ಕಲರ್ನ ನೀವು ಚೇಂಜ್ ಮಾಡಿದ್ರೆ ಚೇಂಜ್ ಆಗೋಲ್ಲ. ಸೊ ನೋಡ್ಬೋದು, ಇವಾಗ ನಾನು ಸ್ವಲ್ಪ ಇಮೇಜ್ನ ಗ್ರೇಡಿಂಗ್ ಮಾಡ್ಕೊಳ್ತೀನಿ, ಓಕೆನಾ. ಚೆನ್ನಾಗಿರೋ ಕಲರ್ಗೆ ಚೇಂಜಸ್ ಮಾಡ್ಕೊಳ್ತೀನಿ, ಕನ್ವರ್ಟು. ಸೊ ಇವಾಗ ಇದು ಬೆಟ್ರ್ ಅನಿಸ್ತಾ ಇದೆ ನಂಗೆ ಕಲರು, ಅವ್ರ ಡ್ರೆಸ್ಅಪ್ದು. ಓಕೆ, ಇವಾಗ ಅಂದರೆ ಎಫೆಕ್ಟ್ಸ್ ಒಳಗಡೆ ಹೋಗಿ ಟೆಕ್ಸ್ಚರ್ ಒಂದು ಸ್ವಲ್ಪ ಜಾಸ್ತಿ ಮಾಡಿ, ಸ್ಯಾಚುರೇಷನ್ ಇದು ಕ್ಲಿಯಾರಿಟಿ ಒಂದು ಸ್ವಲ್ಪ ಜಾಸ್ತಿ ಮಾಡಿ. ಅದಾದಮೇಲೆ
ವಿಗ್ನೇಟ್ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ. ಇದು ವಿಗ್ನೇಟು ನಂಗೆ ಚೆನ್ನಾಗಿ ಅನಿಸಲ್ಲ ಇದು, ಓಕೆನಾ. ಇದು ಯಾವುದಾದ್ರೂ ಎಡಿಟಿಂಗ್ ಟೈಮಲ್ಲಿ ಅಷ್ಟೇ ಚೆನ್ನಾಗಾಗೋದು, ಓಕೆನಾ. ಅದಾದಮೇಲೆ ನಾನು ಇಲ್ಲಿ ಬರ್ತೀನಿ ಅಂದರೆ ಇದು ಡೀಟೇಲ್ ಒಳಗಡೆ ಬರ್ತೀನಿ. ಶಾರ್ಪಿಂಗ್ ಒಂದು ಸ್ವಲ್ಪ ಇಡ್ತೀನಿ 5%, ಓಕೆ. 5% ಶಾರ್ಪಿಂಗು, ಇಲ್ಲ 7 ಇಟ್ಟಿದ್ದೀನಿ. ಅದಾದಮೇಲೆ ನಾಯ್ಸ್ ರಿಡಕ್ಷನ್ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ನಾಯ್ಸ್ ರಿಡಕ್ಷನ್ ಒಂದು 10 ಹಾಕ್ಕೊಂಡಿದ್ದೀನಿ. ಇಮೇಜ್ ಕ್ವಾಲಿಟಿನ ಒಂದು ಸ್ವಲ್ಪ ನಾಯ್ಸ್ ರಿಡಕ್ಷನಿಂದ ಸ್ಮೂತ್ ಮಾಡ್ಕೊಳ್ಳೋಣ ಫೇಸ್ನ, ಓಕೆನಾ. ಫೇಸ್ ಸ್ಮೂತ್ನೆಸ್ ಆಯಿತು. ಇವಾಗ ನೋಡಿ ರಿಯಲಿಸ್ಟಿಕ್ ಲುಕ್ ಸಿಗ್ತಾ ಇದೆ. ಸೊ ಇವಾಗ ಇದನ್ನ ಏನು ಮಾಡಿ ಇವಾಗ ಈ ಇಮೇಜ್ನ ಏನು ಮಾಡ್ಕೊಳ್ಳಿ, ಇಲ್ಲಿ ಮೇಲ್ಗಡೆ ಇರೋಂಥ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಟು ಡಿವೈಸ್ ಮಾಡ್ಕೊಳ್ಳಿ, ಓಕೆನಾ. ಸೇವ್ ಆಗುತ್ತೆ, ನೋ ಅಡ್ವರ್ಟೈಸ್ಮೆಂಟ್ಸ್, ಬಿಕಾಸ್ ಮಾಡಿಫಿಕೇಶನ್ ಮಾಡಿರೋಂಥ ಅಪ್ಲಿಕೇಶನ್ ಇದೆ. ಸೊ ಇದನ್ನು ಹೋಗ್ಬಿಟ್ಟು ಡೈರೆಕ್ಟಾಗಿ ನೀವು ಅಲೈಟ್ ಪೊಸಿಷನಲ್ಲಿ ಯೂಸ್ ಮಾಡ್ಕೋಬೋದು, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್